ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು, ಯಾಕೆಂದರೆ ಅದು ಟೈಮ್ಲೆಸ್ ಆಗಿರುತ್ತೆ. ಈಗ ಅವರು ಯಾಕೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇಲ್ಲೊಂದು ಡಿಸ್ಹಾನೆಸ್ಟಿ, ಮತ್ತೊಂದು ಈಗೋ, ಇಲ್ಲಿ ಎಸ್ಕೇಪ್ ಅನ್ನೋದು ಬರ್ತಾ ಇದೆ. ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಏನೋ ನಿಮಗೆ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇರಲಿಲ್ಲ, ಆದ್ದರಿಂದ ನಿಮ್ಮಿಂದ ದೂರ ಆಗಿದ್ದೀನಿ ಹಾಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಒಂದೊಂದು ಸರಿ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲಿ ಟಾಲರೆನ್ಸ್ ಮತ್ತೊಂದು ಪೇಷನ್ಸ್ ಅನ್ನೋದು ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಹೇಳ್ತಾ ಇದೆ. ಅದರಿಂದ ಆ ಸಮಯಕ್ಕೋಸ್ಕರ ನೀವು ಕಾಯಬೇಕಾಗುತ್ತೆ. ತಾಳ್ಮೆಯಿಂದ ಇದ್ದಾಗ ಕೆಲವು ಸಮಸ್ಯೆಗಳು ಪರಿಹಾರ ಆಗೋ ಸಾಧ್ಯತೆ ಇರುತ್ತೆ. ಏನೋ ನಿಮಗೆ ಸುಳ್ಳು ಹೇಳಿದರೆ ಅನ್ನೋದು ಬರ್ತಾ ಇದೆ. ಸಮಸ್ಯೆಗಳಿತ್ತು, ಅವ್ರ ಪರಿಸ್ಥಿತಿಗಳು ಅಷ್ಟೊಂದು ಸರಿಯಾಗಿಲ್ಲದ ಕಾರಣ ನಿಮಗೇನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ನೀವು ಅವ್ರಿಗೆ ಈಗೋ ಇದೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ ಹಾಗೆಲ್ಲ ನೀವು ಅಂದ್ಕೊಂಡಿದ್ದೀರಾ. ಆದರೆ ಅದಕ್ಕೋಸ್ಕರ ತಾಳ್ಮೆಯಿಂದ ಇರಿ ಅನ್ನೋದು ಬರ್ತಾ ಇದೆ. ಟಾಲರೆನ್ಸ್, ಕೆಲವು ಸರಿ ಸಂಬಂಧಗಳಲ್ಲಿ ನಮಗೆ ಇಷ್ಟ ಇಲ್ಲದಿದ್ರೂ ಕೆಲವು ಅವರ ಸ್ವಭಾವಗಳನ್ನ ಸಹಿಸ್ಕೋಬೇಕಾಗತ್ತೆ, ಪೇಷನ್ಸಿಂದ ಇರಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಾಗ ಸಂಬಂಧಗಳು ಸರಿಯಾಗ್ತಾ ಹೋಗುತ್ತೆ, ಸುಧಾರಿಸುತ್ತೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ದಿ ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಹಾಗೆ ಹೈ ಪ್ರೀಸ್ಟೆಸ್ ಇದೆ, 6 ಆಫ್ ಕಪ್ಸ್ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 9 ಆಫ್ ಕಪ್ಸ್ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಸಂತೋಷ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ಏನೋ ಕಾರಣಗಳಿಂದ ಇಬ್ಬರೂ ದೂರ ಆಗಿದ್ದೀರಾ, ಅದು ಪರಿಸ್ಥಿತಿ ಇರಬಹುದು. ಇಲ್ಲಿ ಯಾರೋ ಸೈಲೆಂಟ್ ಆಗಿದ್ದೀರಾ, ಮೌನ ಆಗಿದ್ದೀರಾ ಅನ್ನೋದಿದೆ. ಇವರೊಂದು ಒಳ್ಳೆ ಪೊಸಿಷನಲ್ಲಿರೋ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇದೆ, ಚೆನ್ನಾಗಿ ಮಾತಾಡ್ತಾರೆ, ನೀವು ಅವ್ರಿಗೆ ಅಟ್ರಾಕ್ಟ್ ಆಗಿದ್ದೀರಾ. ಆದರೆ ನಿಮ್ಗೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ, ಆದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನಿಮಗೆ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದೊಂದು ಸರಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅವ್ರ ಸ್ವಭಾವನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದೊಂದು ಸರಿ ನಿಮ್ಮ ಬಗ್ಗೆ ಸಿಟ್ಟು ಮಾಡ್ಕೊಳ್ಳೋದು ಇದೆ. ಆದರೆ ಯಾಕೋ ಏನೋ ಈ ರಿಲೇಷನ್ಶಿಪ್ ಕುಂಟ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಅವ್ರದ್ದೇ ಆದ ಜೀವನ ಇದೆ, ಸಮಸ್ಯೆಗಳಿರುತ್ತೆ, ಏನೂ ಹೇಳೋಕ್ಕಾಗ್ದಿಲ್ಲದೆ ಇರೋ ಕಾರಣ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅನ್ನೋದಿದೆ. ಆದರೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು ಅನ್ನೋದು ಇದೆ. ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೆ ಏನೇನೋ ಪ್ರಾಮಿಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಆಗಾಗ ನಿಮ್ಮನ್ನು ಕಣ್ತಪ್ಪಿಸಿ ಓಡಾಡೋದಿದೆ. ಆದರೆ ನಿಮಗೆ ಮಾತ್ರ ಈ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ. ಇದಕ್ಕೆ ಏನು ಬರುತ್ತೆ ನೋಡೋಣ. ಇಲ್ಲೊಂದು ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, ಹಾಗೆ 4 ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲಿ 5 ಆಫ್ ಕಪ್ಸ್ ಇದೆ. ನೀವು ಅವ್ರಿಗೆ ಪ್ರಪೋಸ್ ಮಾಡಿದ್ದೀರಾ ಅನ್ನೋದಿದೆ. ಆ ಕಡೆಯಿಂದ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲದೆ ಇರೋದ್ರಿಂದ ನಿಮಗೆ ಬೇಜಾರಿದೆ. ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದ್ರಿಂದ ನೀವಿನ್ನೂ ಡಿಪ್ರೆಸ್ ಆಗಿದ್ದೀರಾ, ಬೇಜಾರಿದೆ. ಆದರೆ ಈ ವ್ಯಕ್ತಿ ಬಗ್ಗೆ ನಿಮಗೆ ಅಟ್ರಾಕ್ಷನ್ ಇದೆ. ಯಾಕೋ ಏನೋ ಅವ್ರ ಸ್ವಭಾವ ಇಷ್ಟ ಆಗಿದೆ, ಅವ್ರ ಮಾತುಕತೆಗಳು ಇಷ್ಟ ಆಗಿದೆ. ಅವ್ರನ್ನ ನೆನಪಿಸ್ಕೊಂಡಾಗ ನಿಮಗೇನೋ ಇನ್ಸ್ಪಿರೇಷನ್ ಇದೆ. ನಿಮ್ಮ ಫೀಲ್ ಗುಡ್ ಫ್ಯಾಕ್ಟರ್ ಅವರಾಗಿದ್ದಾರೆ. ಯಾಕೋ ಏನೋ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.
ಇಲ್ಲಿ ಸಾಕಷ್ಟು ಕನಸುಗಳಿದೆ. ಆಗಾಗ ಬೇಡ ಅಂದರೂ ಆ ನೆನಪುಗಳು ಬರ್ತಾ ಇರುತ್ತೆ. ನೀವು ಇಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದೀರಾ, ಫೈನಾನ್ಷಿಯಲಿ ಅಂಥ ತೊಂದರೆಗಳಿಲ್ಲ. ಆದರೆ ಇಮೋಷ್ನಲಿ ಏನೋ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಇದೆ. ನೀವು ಅವ್ರಿಗೆ ಪ್ರಪೋಸ್ ಮಾಡಿರೋದ್ರಿಂದ ಆ ಕಡೆಯಿಂದ ಕ್ಲಾರಿಟಿ ಇಲ್ಲ. ಅವ್ರಿಗೆ ಈಗೋ ಇದೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ, ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹಠ ಇದೆ. ಆಗಾಗ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನಗಳನ್ನ ಮಾಡ್ತೀರಾ ನೀವು. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಯೂನಿವರ್ಸಿಂದ ಕೆಲವು ಮೆಸೇಜ್ಗಳು ನೋಡೋಣ. ಶೇರಿಂಗ್ ಇದೆ, ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಇಲ್ಲೊಂದು ಫ್ರೆಂಡ್ಲಿನೆಸ್ ಇದೆ, ಮತ್ತೊಂದು ಎಕ್ಸಾಷನ್, ಹಾಗೆ ಇನ್ನರ್ ವಾಯ್ಸ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಪೇಷನ್ಸ್ ಅನ್ನೋದು ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಇಲ್ಲಿ ನಿಮಗೆ ಆಂಗ್ಸೈಟಿ ಇರೋದ್ರಿಂದ, ಆತಂಕ ಇರೋದ್ರಿಂದ ಆಗಾಗ ನೀವು ಅವರನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀರಾ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ತಾಳ್ಮೆಯಿಂದ ಆ ಸಮಯಕ್ಕೋಸ್ಕರ ಕಾಯಬೇಕಾಗುತ್ತೆ ನೀವು ಅನ್ನೋದು ಇಲ್ಲಿ ಬರ್ತಾ ಇದೆ ಯೂನಿವರ್ಸಿಂದ. ಹಾಗೆ ಇಲ್ಲೊಂದು ಶೇರಿಂಗ್ ಇದೆ. ನೀವು ಅವ್ರಿಗೆ ಪ್ರಪೋಸ್ ಮಾಡಿದ್ದೀರಾ, ನಿಮ್ಮಲ್ಲಿರೋ ಭಾವನೆಗಳನ್ನ ಹೇಳ್ಕೊಂಡಿದ್ದೀರಾ. ಇಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಬೆಳೆದಿದೆ. ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನೋದಿದೆ. ಇಬ್ಬರೂ ಸೋಲ್ ಜರ್ನಿನಲ್ಲಿದ್ದೀರಾ. ಆದರೆ ಈ ಕನೆಕ್ಷನಲ್ಲಿ ಎಕ್ಸಾಷನ್ ಇದೆ. ಯಾವುದೇ ಆ್ಯಕ್ಷನ್ ತಗೊಳ್ಳೋಕ್ಕಾಗ್ತಾ ಇಲ್ಲ. ಯಾವುದೇ ಒಂದು ಫ್ರೆಂಡ್ಶಿಪ್ನಲ್ಲಿ ಆತ್ಮೀಯತೆ ಬೆಳೆದ್ರೂ ಜೀವನ ಪೂರ್ತಿ ಒಟ್ಟಿಗೆ ಇರೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಯಾಕೋ ಏನೋ ಈ ಕನೆಕ್ಷನ್ನಲ್ಲಿ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾವುದೇ ಡಿಸಿಷನ್ ತಗೊಳ್ಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನಿಮ್ಮ ಇನ್ನರ್ ವಾಯ್ಸ್ನ ಒಂದು ಸರಿ ಕೇಳ್ಕೊಳ್ಳಿ ಅನ್ನೋದಿದೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಗ್ರ್ಯಾಜುಯಲ್ ಆಗಿ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರಬಹುದು ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ಕೇಳೋಣ. ಕಂಪ್ಯಾಷನ್, ಮತ್ತೊಂದು ಫ್ರೆಂಡ್ಲಿನೆಸ್, ಹಾಗೆ ಪೀಸ್ಫುಲ್ನೆಸ್, ಗ್ರ್ಯಾಟಿಟ್ಯೂಡ್, ಫೈನಲ್ ಆಗಿ ಕಮಿಟ್ಮೆಂಟ್ ಬರ್ತಾ ಇದೆ ನೋಡಿ. ಇಲ್ಲಿ ಡಿಟ್ಯಾಚ್ಮೆಂಟ್. ಈ ಟೈಮಲ್ಲಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಏನೂ ಹೇಳೋಕ್ಕಾಗ್ತಾ ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಈ ಟೈಮಲ್ಲಿ ಅವ್ರ ಹತ್ರ ಉತ್ತರ ಇಲ್ಲ. ಆದರೆ ಮುಂದೆ ಏನಾಗುತ್ತೆ, ಏನಿದೆ? ಇಲ್ಲೊಂದು ಕಂಪ್ಯಾಷನ್. ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಇದೆ, ಫ್ರೆಂಡ್ಲಿನೆಸ್ ಇದೆ. ಏನೋ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನೆಮ್ಮದಿ ಅನಿಸುತ್ತೆ, ಪಾಸಿಟಿವಿಟಿ ಇದೆ, ಪೀಸ್ಫುಲ್ನೆಸ್ ಇದೆ, ಹಾಗನ್ನಿಸುತ್ತೆ ಅವ್ರಿಗೆ. ನೀವು ಅವ್ರ ಜೀವನದಲ್ಲಿ ಬಂದಿರೋದ್ರಿಂದ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿರೋದು ಇದೆ. ಅವರು ನಿಮ್ಮ ಸ್ವಭಾವನ ಅಪ್ರಿಷಿಯೇಟ್ ಮಾಡ್ತಾರೆ. ಮುಂದೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದಿದೆ. ಆದರೆ ಈ ಟೈಮಲ್ಲಿ ಏನೋ ಸಮಸ್ಯೆಗಳಿರೋದ್ರಿಂದ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಏನೂ ಹೇಳೋಕ್ಕಾಗ್ದಿಲ್ದಿರೋದ್ರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇವೆಲ್ಲದಕ್ಕೋಸ್ಕರ ಅವರು ಟೈಮ್ ತಗೊಂಡಿರಬಹುದು. ಆದರೆ ಅವ್ರ ಭಾವನೆಗಳಿಗೂ ನೀವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಅನ್ನೋದಿದೆ. ಫೈನಲ್ ಆಗಿ ಇಲ್ಲೊಂದು ಕಮಿಟ್ಮೆಂಟ್ ಇದೆ ಅನ್ನೋದು ಏಂಜಲ್ಸಿಂದ ನಿಮಗೆ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.